ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ನೀವೇನಾದರೂ ಕೆಮಿಸ್ಟ್ರಿನ DSc ಅಂತ ತೊಗೊಂಡಿದ್ರೆ, ಡಿಸ್ಕ್ರೀಟ್ ಸಬ್ಜೆಕ್ಟ್ ಅಂತ ತೊಗೊಂಡಿದ್ರೆ, ಸೊ ಈಗ 28ನೇ ತಾರೀಕು ಈ ಮಂತಿಂದ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಇತ್ತು ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ ಹೇಗಿದೆ ಅಂತ, ಆ್ಯಕ್ಚುಲಿ ನಿಮಗೆ ಥಿಯರಿನಲ್ಲಿ 60 ಮಾರ್ಕಿಗೆ ಆನ್ಸರ್ ಮಾಡ್ತೀರಾ. ಅದು ನಿಮಗೆ 2 hours ಟೈಮ್ನ ಕೊಟ್ಟಿರ್ತಾರೆ. 3 ಪಾರ್ಟ್ ಇರುತ್ತೆ, ಪಾರ್ಟ್ A, B, C ಅಂತ. ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರು 2 ಮಾಡೆಲ್ ಕ್ವಶನ್ ಪೇಪರ್ ಆನ್ಸರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ ಅದರಲ್ಲಿ 3 ಪಾರ್ಟ್ ಇರುತ್ತೆ, ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಅಂತ. ಪಾರ್ಟ್ A ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಾನು ಪಾರ್ಟ್ B ಅಪ್ಲೋಡ್ ಮಾಡ್ತಾ ಇದ್ದೀನಿ. 3 ಒಟ್ಟಿಗೆ ಮಾಡಿದ್ರೆ ಲೆಂದಿ ಆಗಿಬಿಡುತ್ತೆ ವಿಡಿಯೋ ಅಂತ ಕಟ್ ಶಾರ್ಟ್ ಮಾಡಿ 3 ಬೇರೆ ಬೇರೆ ಪಾರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಪಾರ್ಟ್ A 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ B 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ C 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಹೇಗೇನು ಅದು ಫರ್ದರ್ ಡಿವೈಡ್ ಆಗುತ್ತೆ. ಪಾರ್ಟ್ Aದು 2 ಮಾರ್ಕ್ಸ್ ಕ್ವಶನು ಅದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಪಾರ್ಟ್ Bನಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂತಂದರೆ 6 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ದು. ಬಟ್ ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 5 ಕ್ವಶನ್ ಆನ್ಸರ್ ಮಾಡ್ತೀರಾ. ಸೊ ಚಾಯ್ಸ್ ಇರುತ್ತೆ. ಎಗೇನ್ ಅಲ್ಲಿ ನಿಮಗೆ ಫರ್ದರ್ ಕ್ವಶನ್ ಏನಾಗಿರುತ್ತೆ ಡಿವೈಡ್ ಆಗಿರುತ್ತೆ. ಅದನ್ನು ನಾನು ಇವಾಗ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು ಕ್ವಶನ್ ಪೇಪರ್ ಕೊಟ್ಟಾಗ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಏನು ಅಂದರೆ NEP-CBCS ಸ್ಕೀಮ್ ಇದೆಯಾ ಅಂತ ನೋಡ್ಕೋಬೇಕು. ಸಿನ್ಸ್ ಇಟ್ಸ್ ಎನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಿನ್ಸ್ ಇಟ್ಸ್ ಎ ಕೆಮಿಸ್ಟ್ರಿ ಪೇಪರ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಕ್ವೇಷನ್ಸ್ ಇರ್ಬೋದು, ಇನ್ಆರ್ಗ್ಯಾನಿಕ್ ಡಯಾಗ್ರಾಮ್ಸ್ ಇರ್ಬೋದು, ಫಿಸಿಕಲ್ ಕೆಮಿಸ್ಟ್ರಿ ಯೂನಿಟ್ಸ್ ಇರ್ಬೋದು, ಅದೆಲ್ಲ ನೀವು ಬರೀಬೇಕಾಗತ್ತೆ. ಇಲ್ಲ ಅಂತಂದರೆ ಮಾರ್ಕ್ಸ್ ಕಟ್ ಆಗುತ್ತೆ. ಹಂಗಾಗಿ ನೀವು ಕೇರ್ಫುಲ್ಲಾಗಿ ಆನ್ಸರ್ ಬರೀಬೇಕಾದ್ರೆ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗತ್ತೆ. ಕ್ವಶನ್ ಪೇಪರ್ ಇರೋದು 92 ಮಾರ್ಕ್ಸ್ ಇರುತ್ತೆ, ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 60 ಮಾರ್ಕ್ಸ್. ಸೊ 32 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ ಪೇಪರಲ್ಲಿ ಇರುತ್ತೆ. ಸೊ ನೀವು ಚಾಯ್ಸ್ನ ಚೂಸ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ನನಗೆ 100% ಆನ್ಸರ್ ಯಾವ್ದು ಗೊತ್ತಿದೆ ಅಂತ 1 or 2 minutes ನೀವು ಯೋಚನೆ ಮಾಡಿ ದೆನ್ ನಾನು ಈ ಆನ್ಸರ್ ಬರಿಬೋದು ಅಂತ ನೀವು ನೋಡ್ಕೋಬೇಕಾಗತ್ತೆ. ಇದರಲ್ಲಿ ಮುಂಚೆ ಹೇಳ್ದಂಗೆ ನನಗೆ ಒಟ್ಟು 6 ಕ್ವಶನ್ ಇರುತ್ತೆ. 5 ಕ್ವಶನ್ ನೀವು 4 ಕ್ವಶನ್ ಆನ್ಸರ್ ಮಾಡಬೇಕು, 2 ಎಕ್ಸ್ಟ್ರಾ ಚಾಯ್ಸ್ ನಿಮಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ನೀವೇನು ಮಾಡಬೇಕು, A, B, C ಅಥವಾ ನಾನು ಹೇಳ್ದಂಗೆ ಇದು 5 ಮಾರ್ಕ್ ಕ್ವಶನ್ ಇರುತ್ತೆ, 3+2 ಇರುತ್ತೆ. ಇಲ್ಲ ಅಂತಂತಂದರೆ ಮತ್ತೆ ಅದು 2+2+1 ಕೊಡ್ಬೋದು. ಬಟ್ ರೇರ್ಲಿ 2+2, 2+1 ಕೊಡೋವಂಥದ್ದು ರೇರ್ ಇರುತ್ತೆ. 3+2ನೇ ಕೇಳ್ತಾರೆ. ಎಗೇನ್ ನಿಮಗೆ 4 ಯೂನಿಟ್ ಇರುತ್ತೆ ಅಂತ ಹೇಳಿದೆ. ಪ್ರತಿಯೊಂದು ಯೂನಿಟ್ಗೂ 23 ಮಾರ್ಕ್ ಇರುತ್ತೆ. ಸೊ ನೀವು ಸ್ಮಾರ್ಟಾಗಿ ಆ್ಯಕ್ಟ್ ಮಾಡ್ತೀನಿ ಅಂತಂದರೆ ನಿಮ್ಮ ಕ್ವಶನ್ ಪೇಪರ್ಲಿ 32 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ ಅಂತಂದರೆ 1 ಯೂನಿಟ್ ಕಂಪ್ಲೀಟ್ಲಿ ನೀವು ಬಿಟ್ಬಿಟ್ಟು ಮಿಕ್ಕಿದ್ದು ನೀವು ಓದಿದ್ರೂ ನಿಮಗೆ ಔಟ್ ಆಫ್ ಔಟ್ ಬರೋವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಅದು ನೀವು ಮಾಡಬೇಕಾದ್ರೆ ಸ್ಮಾರ್ಟ್ ಡಿಸಿಷನ್ನು ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಪ್ಯಾಚ್ ಓದ್ಕೊಂಡು ಹೋದರೆ ಒಂದು ಯೂನಿಟ್ ಬಿಟ್ಬಿಟ್ಟು ಹೋದ್ರೂ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಫುಲ್ ಔಟ್ ಆಫ್ ಔಟ್ ಬೇಕು ಅಂತಂದರೆ ನೀವು ಏನು ಓದ್ತಿರಲ್ಲ ಅದನ್ನು 100% ನೀವು ಓದಬೇಕಾಗತ್ತೆ. ಎಗೇನ್ ಇಲ್ಲಿ ಪಾರ್ಟ್ Bನಲ್ಲಿ ನಿಮಗೆ 5 ಮಾರ್ಕ್ಸ್ ಇರುತ್ತಲ್ಲ, ಅದು 5 ಮಾರ್ಕ್ಸ್ ಫರ್ದರ್ ಡಿವೈಡ್ ಆಗಿರುತ್ತೆ. 3+2 ಅಂತ ಇದ್ರದ್ದು ಒಂದು A, ಅದರದ್ದು ಇನ್ನೊಂದು B ಅಂತೆಲ್ಲ ಬರೆದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನೀವು ತೊಗೊಂಡ್ರೆ ಕಂಪ್ಲೀಟ್ ಯೂನಿಟ್ನ ನೀವೇನು ಮಾಡಬೇಕಾಗತ್ತೆ, ತೊಗೊಂಡು ಅದರಲ್ಲಿರುವಂಥ A, B 2 ಕ್ವಶನ್ ನೀವು ಆನ್ಸರ್ ಮಾಡಬೇಕಾಗತ್ತೆ. ಅವಾಗಷ್ಟೇ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂತಂದರೆ ಮಾರ್ಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಕ್ವಶನ್ಸ್ನ ಚೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲನೇ ಕ್ವಶನ್ ಪೇಪರಲ್ಲಿ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಪಾರ್ಟ್ Bನಲ್ಲಿ ಕೇಳಿರುವಂಥ ಮೊದಲನೇ ಕ್ವಶನ್ ಏನು ಅಂದರೆ, ಆಲ್ರೆಡಿ ಕ್ವಶನ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆಲ್ರೆಡಿ 6 ಕ್ವಶನ್ ಪಾರ್ಟ್ Aನಲ್ಲಿ ಆಗಿರುತ್ತೆ. ಸೊ ಪಾರ್ಟ್ B ಬಂದರೆ ನಾವು 7th ಅಂತ ಹಾಕ್ಕೊಳ್ತೀವಿ. ಇದರಲ್ಲಿ A, B ಇದೆ. A ಮತ್ತು 3 ಮಾರ್ಕ್ಸ್ ಇದೆ, B ಮತ್ತು 2 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಅವ್ರು ಕೇಳಿದ್ದಾರೆ, ವಾಟ್ ಈಸ್ ಅನಾಲಿಟಿಕಲ್ ಕೆಮಿಸ್ಟ್ರಿ, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಎನಿ 2 ಎಲೆಕ್ಟ್ರೋ ಅನಾಲಿಟಿಕಲ್ ಮೆಥಡ್ ದಟ್ ಯು ಹ್ಯಾವ್ ಸ್ಟಡೀಡ್ ಅಂತ ಕೇಳಿದ್ದಾರೆ. ಸೊ 3 ಮಾರ್ಕ್ ಇರೋದಕ್ಕೋಸ್ಕರ 1 ಮಾರ್ಕು ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು ಅಂತ ಹೇಳಿದ್ರೆ ಅದರ 2 ಎಲೆಕ್ಟ್ರೋಕೆಮಿಕಲ್ ಮೆಥಡ್ ಪ್ರಿನ್ಸಿಪಲ್ಸ್ ಡಿಸ್ಕಸ್ ಮಾಡಿ ಅಂತ ಹೇಳ್ತಾರೆ. ಒಂದೊಂದಕ್ಕೆ 1 ಮಾರ್ಕು. ಸೊ ಟೋಟ್ಲಿ 3 ಮಾರ್ಕ್ಸ್ ಇರುತ್ತೆ. ಸೊ ನೀವು ಏನು ಗೊತ್ತಿದೆ, ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನು ಬರೆಯೋದಲ್ಲ, ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ವಾಟ್ ದ ಎವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಕ್ವಶನ್, ಆ ಥರ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲಾಂದರೆ ಮಾರ್ಕ್ಸ್ ಸಿಗಲ್ಲ.
ಕೆಲವರು 30 ಪೇಜ್ ಬರ್ತಿರ್ತಾರೆ, ಏನೂ ಇರೋದಿಲ್ಲ ಒಳಗಡೆಗೆ. ಕೆಲವರು 12ರಿಂದ 13 ಪೇಜ್ ಬರ್ತಾರೆ, ಫುಲ್ ಔಟ್ ಆಫ್ ಔಟ್ ತೊಗೊಳಂಗೆ ಬರ್ದಿರ್ತಾರೆ. ಸೊ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ನಾನು ಏನು ಬರಿತಾ ಇದ್ದೀನಿ, ಯಾಕೆ ಬರಿತಾ ಇದ್ದೀನಿ, ಅದನ್ನು ಅರ್ಥ ಮಾಡಿಕೊಂಡು ನೀವು ಕರೆಕ್ಟಾಗಿ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಎಗೇನ್ 2 ಅವರ್ಸ್ ಟೈಮ್ ಅಷ್ಟೇ ಇರುತ್ತೆ. ಕೇರ್ಫುಲ್ಲಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಆನ್ಸರ್ನ ಬದ್ದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ್ಯಕ್ಯುರೇಟಾಗಿ ನೀವೇನು ಮಾಡಬೇಕಾಗತ್ತೆ, ನನಗೆ ಇಷ್ಟು ಟೈಮ್ ಸಾಕಾಗತ್ತೆ, ಇದನ್ನು ಬರಿತೀನಿ ಅಂತ ನಿಮ್ಮ ಕಾನ್ಫಿಡೆನ್ಸ್ ನಿಮಗಲ್ಲಿ ಇರಬೇಕಾಗತ್ತೆ. ಚಾಯ್ಸ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಚಾಯ್ಸ್ ಮಾಡ್ಕೊಳ್ಳಿ. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು ಅಂದರೆ ಸೈನ್ಸ್ ಆಫ್ ಕೆಮಿಕಲ್ ಮೆಷರ್ಮೆಂಟ್ಸ್ಗೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಕೆಮಿಸ್ಟ್ರಿನಲ್ಲಿ ಬೇರೆ ಬೇರೆ ಮೆಥಡ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಅನ್ನೊಂದು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಇರ್ಬೋದು, ಅದರ ವ್ಯಾಲ್ಯೂ ಇರ್ಬೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಹೇಳುತ್ತಲ್ಲ ಅಂಥ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅನಾಲಿಟಿಕಲ್ ಕೆಮಿಸ್ಟ್ರಿ ಸೀಕ್ಸ್ ಓವರ್ ಇಂಪ್ರೂವ್ಡ್ means of measuring chemical composition of a natural and artificial materials. So chemical composition of a natural ಅಥವಾ ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸ್ ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆ ಕಂಡುಹಿಡಿಯುವಂಥ ಕೆಮಿಸ್ಟ್ರಿಗೆ, ಅಂಥ ಟೆಕ್ನಿಕ್ಗೆ, ಅಂಥ ಮೆಷರ್ಮೆಂಟ್ಗೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅದು ಎಷ್ಟೋ ದಿನಗಳಿಂದ ಡೆವಲಪ್ ಆಗ್ತಾನೆ ಬರ್ತದೆ, ಇಂಪ್ರೂವ್ಡ್ ಎವ್ರಿ ಡೇ, ಇಟ್ಸ್ ಕೀಪ್ ಆನ್ ಇಂಪ್ರೂವಿಂಗ್. ದ ಟೆಕ್ನಿಕ್ ಆಫ್ ದಿಸ್ ಸೈನ್ಸ್ ಈಸ್ are used to identify the substance which may present in a material or determine the exact amount of the identified substances. ಈಗ ಯಾವುದೋ ಒಂದು ಕೊಟ್ಟಿದ್ವಿ, ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ಟೈಟ್ರೇಷನ್ ಮಾಡೋಕೆ ಕೊಟ್ಟಿದ್ವಿ, ಅದರಲ್ಲಿ ಎಷ್ಟು ನಮಗೆ ಆ ಸಬ್ಸ್ಟೆನ್ಸ್ ಇದೆ ಇಲ್ಲ ಅಂತ ನೀವು ಕಂಡುಹಿಡಿದು ಹೇಳ್ತೀರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಯು ಆರ್ ಗೋಯಿಂಗ್ ಟು ಮೆಷರ್ ಐದರ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಇರ್ಬೋದು, ಮಾಸ್ ಇರ್ಬೋದು, ಡೆನ್ಸಿಟಿ ಇರ್ಬೋದು, ಬೇರೆ ಬೇರೆ ಪ್ಯಾರಾಮೀಟರ್ ಅದನ್ನು ನೀವು ಮೆಷರ್ ಮಾಡ್ತಾ ಹೋಗ್ತೀರಿ, ಅದನ್ನು ಸ್ಟಡಿ ಮಾಡ್ತೀವಲ್ಲ, ಆ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಅಂತ ಹೇಳ್ತೀವಿ. ಎರಡು ಎಲೆಕ್ಟ್ರೋ ಅನಾಲಿಟಿಕಲ್ ಟೆಕ್ನಿಕ್ಸ್ನ ಡಿಸ್ಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಷ್ಟೊಂದು ಇದೆ, ಅದರಲ್ಲಿ ಯಾವುದಾದ್ರು ಎರಡು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಒಂದು 5 ಕೊಟ್ಟಿದ್ದೀನಿ. ಪೊಟೆನ್ಷಿಯೋಮೆಟ್ರಿ, ಕೊಲಂಬೋಮೆಟ್ರಿ, ಆಂಪಿಯೋಮೆಟ್ರಿ, ವೋಲ್ಟೋಮೆಟ್ರಿ, ಎಲೆಕ್ಟ್ರೋಗ್ರಾವಿಮೆಟ್ರಿ ಅಂತ ಹೇಳ್ತಾರೆ. ಸೊ ಇಲ್ಲೆಲ್ಲನೂ ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಯು ಆರ್ ಗೋಯಿಂಗ್ ಟೆಕ್ನಿಕ್, ಅನಾಲಿಟಿಕಲ್ ಟೆಕ್ನಿಕ್ ಅಂದರೆ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್, ಎಷ್ಟಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇನ್ವಾಲ್ವ್ಸ್ ದಿ ಮೆಷರ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಸ್ ಎ ವೋಲ್ಟೇಜ್ ಕರೆಂಟ್ ಇನ್ ಅನ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಕಂಟೈನಿಂಗ್ ಅನ್ ಅನಲೈಟ್, ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋ ಅನಾಲಿಟಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಆ ಕ್ವಶನ್ ಎಲ್ಲ ಇದೆ, ನೀವು ನೋಡ್ಕೋಬೇಕು. ಅನಾಲಿಟಿಕಲ್ ಅಂದರೆ ಟು ಫೈಂಡ್ ಔಟ್, ಅನಲೈಟ್ ಅಂದರೆ ಅನ್ನೋನ್ ಥಿಂಗ್ ಅಂತ ಹೇಳ್ತೀವಿ. ಥ್ರೂ ದೇರ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಮಾಡ್ತಾರೋದಕ್ಕೋಸ್ಕರ ಇದನ್ನು ಎಲೆಕ್ಟ್ರೋ ಅನಾಲಿಟಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಪೊಟೆನ್ಷಿಯೋಮೆಟ್ರಿನಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಹೇಗೆ ಅನ್ನೋನ್ನ ಫೈಂಡ್ ಔಟ್ ಮಾಡ್ತೀವಿ ಆ್ಯಂಡ್ ವಾಟ್ ಪ್ರಿನ್ಸಿಪಲ್ ಅಂತಂದರೆ, ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ ಮೆಷರ್ಡ್. ಸೊ ನೋನ್ ಮತ್ತು ಅನ್ನೋನ್ರ ಮಧ್ಯೆ ಇರುವಂಥ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆಯಲ್ಲ, ಆ ಬೇಸಿಸ್ ಮೇಲೆ ನಾವು ಪೊಟೆನ್ಷಿಯೋಮೆಟ್ರಿನ ಯೂಸ್ ಮಾಡ್ತೀವಿ. ಕೊಲಂಬೋಮೆಟ್ರಿ ಅಂದರೆ ಟ್ರಾನ್ಸ್ಫರ್ ಚಾರ್ಜ್ ಇಸ್ ಮೆಷರ್ಡ್ ಓವರ್ ಎ ಟೈಮ್. ಅದೇ ಥರ ಆಂಪಿಯೋಮೆಟ್ರಿ ಅಂದರೆ ಸೆಲ್ಸ್ ಕರೆಂಟ್ ಇಸ್ ಮೆಷರ್ಡ್ ಓವರ್ ಎ ಟೈಮ್. ವೋಲ್ಟೋಮೆಟ್ರಿ ಅಂದರೆ ಸೆಲ್ಸ್ ಕರೆಂಟ್ ಇಸ್ ಮೆಷರ್ಡ್ ವೈಲ್ ಆಕ್ಟಿವ್ಲಿ ಆಲ್ಟರ್ನೇಟಿಂಗ್ ದಿ ಸೆಲ್ ಪೊಟೆನ್ಷಿಯಲ್. ಎಲೆಕ್ಟ್ರೋಗ್ರಾವಿಮೆಟ್ರಿ ಅಂದರೆ ಎಲೆಕ್ಟ್ರಾಲಿಸಿಸ್ ಇಸ್ ಕ್ಯಾರಿಡ್ ಔಟ್ ಅಂಡ್ ಸಬ್ಸ್ಟೆನ್ಸ್ ಡಿಪಾಸಿಟ್ ಆನ್ ಒನ್ ಆಫ್ ದ ಎಲೆಕ್ಟ್ರೋಡ್ ಇಸ್ ಮೆಷರ್ಡ್. ಅಂಥದಕ್ಕೆ ಏನಂತ ಕರಿತೀವಿ, ಎಲೆಕ್ಟ್ರೋಗ್ರಾವಿಮೆಟ್ರಿ ಅಂತ ಹೇಳ್ತೀವಿ. ಸೊ ಎನಿ 2 ಅಂತ ಹೇಳಿದರೆ, ಯಾವ್ದಾದ್ರು 2 ಹೇಳಿದರೆ ಸಾಕು. ನಾನು ಯೂಶಲಿ ಜಾಸ್ತಿ ಆನ್ಸರ್ ಕೊಟ್ಟಿರ್ತೀನಿ, ಸೊ ದಟ್ ನಿಮಗೆ ಯೂಸ್ ಆಗುತ್ತೆ. ಇದು ಬಿಟ್ಟು ಬೇರೆ ಏನಾದರೂ ಕೇಳಿದರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಇದು 3 ಮಾರ್ಕ್ಸ್ ಕ್ವಶನ್ ಇತ್ತು. 3 ಮಾರ್ಕ್ಸ್ ಕ್ವಶನಲ್ಲಿ 1 ಮಾರ್ಕ್. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು, ಅದರ 2 ಟೆಕ್ನಿಕ್ದು ಪ್ರಿನ್ಸಿಪಲ್ ಹೇಳಿದ್ರೆ 1 ಮಾರ್ಕ್. ಎನಿ ಒನ್ ಯು ಕ್ಯಾನ್ ಆನ್ಸರ್. ಮೆನ್ಷನ್ ಎನಿ 2 precautions to be taken while handling the concentrated acid ಅಂತ ಹೇಳ್ತಾ ಇದ್ದಾರೆ. 1, we should wear safety gloves while handling the acid. Second one, acid should be added to water, not water to acid. ಅದನ್ನು ನೀವು ನೆನ್ಪಿಟ್ಕೊಂಡು ಆಗುತ್ತೆ. 2 ಮಾರ್ಕ್ಸ್ಗೆ 2 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. State de-Broglie's equation, calculate de-Broglie's wavelength of an electron, ಎಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಮಾರ್ಕ್ ಇದೆ. 3 ಮಾರ್ಕಲ್ಲಿ ಸ್ಟೇಟ್ಮೆಂಟ್ ಹೇಳಿದರೆ 1 ಮಾರ್ಕು, ಪ್ರಾಬ್ಲಮ್ಗೆ 2 ಮಾರ್ಕ್ಸ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಸ್ಟೇಟ್ಮೆಂಟ್ ಯಾವಾಗೂ ಹೇಳಬೇಕು ಅಂತಂದರೆ ಕರೆಕ್ಟಾಗಿ ಹೇಳಬೇಕಾಗತ್ತೆ. ನಿಮ್ಮ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ. ವಾಟ್ ಟರ್ಮ್ಸ್, ಸೈಂಟಿಫಿಕ್ ಟರ್ಮ್ಸಲ್ಲಿ ಏನು ಹೇಳ್ತಾರೆ ಅದನ್ನು ಅದೇ ಥರ ನೀವು ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. de-Broglie's equation ಈಸ್ one of the equation that is commonly used to define the wave properties of matter. It basically describes the wave nature of an electron. de-Broglie's equation ನಿಮಗೆ ಜೆನಿಸಿಸ್ ಆಫ್ ದಿ ಆಟಮ್ ಬಂದರೆ ಅಥವಾ ಆ ಟರ್ಮ್ಸ್ ಎಲ್ಲ ಬಂದರೆ, ಪಿರಿಯಾಡಿಕ್ ಟೇಬಲ್ ಎಲ್ಲ ಬಂದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಪಾರ್ಟಿಕಲ್ ನೇಚರ್ ಮಾತ್ರ ಯೋಚನೆ ಮಾಡ್ತಾಯಿದ್ರು. de-Broglie's ಬಂದಮೇಲೆ ವೇವ್ ನೇಚರ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು.
ಹಂಗಾಗಿ ಅವ್ರು ಏನು ಹೇಳ್ತಾರೆ ಅಂದರೆ ಕಾಮನ್ಲಿ ಯೂಸ್ ಟು ಡಿಫೈನ್ ದಿ ವೇವ್ ಪ್ರಾಪರ್ಟಿ, ದ ಫೈಂಡಿಂಗ್ ದಿ ಪ್ರಾಬಬಿಲಿಟಿ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಎ ಗಿವನ್ ಸ್ಪೇಸ್ ಇನ್ ಎ ಗಿವನ್ ಆರ್ಬಿಟಲ್. ಸೊ ಅದನ್ನು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿ-ಬ್ರಾಗ್ಲೀಸ್ ಈಕ್ವೇಷನ್ ಅಂತ ಹೇಳ್ತೀವಿ. ಅದರದ್ದು ವೇವ್ ನೇಚರ್ ಆಫ್ ಎನ್ ಎಲೆಕ್ಟ್ರಾನ್, ಇಟ್ ಬೇಸಿಕಲಿ ಡಿಫ್ರೆನ್ಸ್ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್. ಅದನ್ನು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಮತ್ತು ಇಲ್ಲಿ ಪ್ರಾಬ್ಲಮ್ ಕೇಳಿದರೆ ಅದಕ್ಕೆ 2 ಮಾರ್ಕ್ಸು. ನಿಮಗೆ ಪ್ರಾಬ್ಲಮ್ ಸಿಂಪಲ್ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಸೊ de-Broglie's wavelength of an electron moving in a velocity of 3 × 10⁸ meter per second ಅಂತ ಕೊಟ್ಟಿದ್ದಾರೆ ಅವರೇನೆ. ಅದ್ರ ಪ್ರಕಾರ ನಾನು ಏನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವೇವ್ಲೆಂತ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೇವ್ಲೆಂತ್ ಇಸ್ ಈಕ್ವಲ್ ಟು h/p ಇದೆ, ಆ h ಇಸ್ ಈಕ್ವಲ್ ಟು me/v ಇದೆ. m ಅಂತಂದರೆ ಮಾಸ್ ಆಗುತ್ತೆ, v ಅಂತಂದರೆ ವೋಲ್ಟೇಜ್ ನಾವು ಏನು ತೊಗೊಳ್ತಿರ್ತೀವಲ್ಲ ಅದಾಗುತ್ತೆ. ಸೊ 9.19 ಮಾಸ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟು ವೆಲಾಸಿಟಿನ 3.8 ಅಂತ ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. ಅವಾಗ ಏನು ಬರುತ್ತಲ್ಲ ಆ ಆನ್ಸರ್ಗೆ ನಾವೇನಂತ ಕರಿತೀವಿ, ಡಿ-ಬ್ರೋಗ್ಲೀಸ್. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಪ್ರಾಬ್ಲಮ್ಗೆ 2 ಮಾರ್ಕ್ಸ್ ಇದೆ. ಯೂನಿಟ್ಸ್ ಇದ್ದರೆ ಯೂನಿಟ್ಸ್ನ ಬರೀಬೇಕು, ಅವಾಗಷ್ಟೇ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಮಾರ್ಕ್ಸ್ ಕಟ್ ಆಗುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ಗೆ ಬಂದರೆ, ವಾಟ್ ಆರ್ ನೋಡಲ್ ಪ್ಲೇನ್ಸ್, ಹೌ ಮೆನಿ ನೋಡಲ್ ಪ್ಲೇನ್ಸ್ ಆರ್ ದೇರ್ ಇನ್ 3s ಆರ್ಬಿಟಲ್ ಅಂತ ಕೇಳ್ತಿದ್ದಾರೆ. 2 ಮಾರ್ಕ್ಸ್ ಇರುತ್ತೆ. ಅದು 2s ಆಗ್ಬೋದು, 3s ಆಗ್ಬೋದು, 1s ಆಗ್ಬೋದು. ನೋಡಲ್ ಪೇರ್ ಏನಿದೆಯಲ್ಲ, ಇಫ್ ಇಟ್ಸ್ ಎನ್ s ಆರ್ಬಿಟಲ್, ಅದು ಯಾವಾಗೂ 0 ಇರುತ್ತೆ. ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆಯ್ತಲ್ಲ. ನೋಡಲ್ ಪ್ಲೇನ್ಸ್ ಅಂತಂದರೆ, ಈಗ ನಾವು ಸ್ಕ್ವಾಡಂಜರ್ ವೇವ್ ಈಕ್ವೇಷನ್ ಬರೆದ್ರೆ, ದಟ್ ಈಕ್ವೇಷನ್ ಡಿಸ್ಕ್ರೈಬ್ ದಿ ಪ್ರೆಸೆನ್ಸ್ ಆಫ್ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಇನ್ ದಟ್ ಪರ್ಟಿಕ್ಯುಲರ್ ಪಾತ್ ಇನ್ ಪರ್ಟಿಕ್ಯುಲರ್ ಆರ್ಬಿಟ್ ಏನು ಅಂತ ಹೇಳುತ್ತೆ. ಅದೇ ಥರ ಏನು ಹೇಳ್ತೀವಿ ಅಂತಂದರೆ, ಈ ನೋಡಲ್ ಪ್ಲೇನ್ಸ್ ಅಂದರೆ ಏನು ಅಂತಂದರೆ, ಆ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಏನು ಬರೀತಿರಲ್ಲ, ಅಲ್ಲಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ 0 ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ನೋಡಲ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಸೊ ಅಂದ್ರೇನು, ನಿಮಗೆ ಎಲೆಕ್ಟ್ರಾನ್ ಕ್ಲೌಡ್ ಇರಬೇಕು, ಅಲ್ಲಿ ಇರಲ್ವಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ನೋಡಲ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಎಲೆಕ್ಟ್ರಾನ್ ಪ್ರೆಸೆನ್ಸು ತುಂಬ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ನೋಡಲ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಹೌ ಮೆನಿ ಆರ್ ದೇರ್ ಇನ್ 3s ಆರ್ಬಿಟಲ್ ಅಂತಂದರೆ, s ಇಸ್ ಈಕ್ವಲ್ ಟು 1 ಆಯಿತು ಅಂದರೆ, ಫಾರ್ ಎನಿ ವ್ಯಾಲ್ಯೂ ಆಫ್ s ಆರ್ಬಿಟಲ್ ದೇರ್ ವಿಲ್ ಬಿ 0 ನೋಡಲ್ ಪ್ಲೇನ್ಸ್ ಇನ್ 3s ಆರ್ಬಿಟಲ್. ಸೊ s ಆರ್ಬಿಟಲ್ ಅದು ಯಾವುದಾದ್ರೂ ಆಗಿರ್ಬೋದು, ಅವಾಗ ಅದ್ರದ್ದು ಏನಾಗಿರುತ್ತೆ ಅಂತಂದರೆ, ನೋಡಲ್ ಪ್ಲೇನ್ಸು ಯಾವಾಗೂ s ಆರ್ಬಿಟಲ್ಗೆ 0 ಇರುತ್ತೆ. ನೆಕ್ಸ್ಟ್ 9th ಕ್ವಶನ್ ಬರೋದಾದರೆ, ಡಿಸ್ಕ್ರೈಬ್ ದಿ ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯೈ ಆಫ್ ದಿ ಎಲಿಮೆಂಟ್ಸ್ ಡೌನ್ ದಿ ಗ್ರೂಪ್ ಆ್ಯಂಡ್ ಅಕ್ರಾಸ್ ದಿ ಪೀರಿಯಡ್ ಇನ್ ದಿ ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಪಿರಿಯಾಡಿಕ್ ಟೇಬಲ್ ಏನು ಹೇಳುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಅರೇಂಜ್ ದ ಎಲಿಮೆಂಟ್ಸ್ ಇನ್ ದ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಕಾರ್ಡಿಂಗ್ ಟು ದೇರ್ ಅಟಾಮಿಕ್ ವೆಯ್ಟ್ as a size. Atomic size decreases from moving from left to right in the period. This is due to increase in effective nuclear charge as we go on from left to right in a period. Therefore, the attraction of the nucleus for an outer electron increases, hence the atomic size decreases. Along the period ಏನಾಗ್ತಾ ಇದೆ, across the ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಇದೆ, ಡೌನ್ ದಿ ಗ್ರೂಪ್ ಏನಾಗ್ತಿದೆ ಅಂತ ಕೇಳ್ತಾರೆ. ಅದು ಅಟಾಮಿಕ್ ರೇಡಿಯೈ ಅಂದ್ರೇನು, ಡಿಸ್ಟೆನ್ಸ್ ನ್ಯೂಕ್ಲಿಯಸ್ಸಿಂದ ಆಫ್ ಆಫ್ ದಿ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯೈ ಅಂತ ಹೇಳ್ತೀವಿ. ಈಗೇನು ಅಟಾಮಿಕ್ ರೇಡಿಯೈ ನೀವು ಕಂಡುಹಿಡಿಯುವಂಥದ್ದು ಕಷ್ಟ ಆಗುತ್ತೆ. ಆಟಮ್ ಇಸ್ ವೆರಿ ಸ್ಮಾಲ್, ಅದರಲ್ಲಿ ಅದರ ರೇಡಿಯೈ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಐದರ್ ವಿ ಆರ್ ಗೋಯಿಂಗ್ ಟು ಮೆಷರ್ ದಿ ಕೋವೆಲೆಂಟ್ ರೇಡಿಯೈ ಆರ್ ಮೆಟಾಲಿಕ್ ರೇಡಿಯೈನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಅಟಾಮಿಕ್ ಸೈಜ್ ಏನಾಗ್ತಾ ಇರುತ್ತೆ, ನಿಮಗೆ ಒಂದು ದ ಸೇಮ್ ಪೀರಿಯಡ್ನ ತೊಗೊಂಡ್ರೆ ಸೇಮ್ ಶೆಲ್ ಇರ್ಬೋದು. ಹಂಗಾಗಿ ಏನಾಗುತ್ತೆ ಅಂದರೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಡಿಕ್ರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಅಟ್ರಾಕ್ಷನ್ ಆಫ್ ದಿ ನ್ಯೂಕ್ಲಿಯಸ್ ಫಾರ್ ದಿ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ತುಂಬ ಕ್ಲೋಸ್ ಆಗುತ್ತೆ. ಹಂಗಾಗಿ ಅಟಾಮಿಕ್ ಸೈಜು ಡಿಕ್ರೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನ್ನ ತೊಗೊಂಡ್ರೆ, ಡೌನ್ ದಿ ಗ್ರೂಪ್ನ ತೊಗೊಂಡ್ರೆ, ಇನ್ ಜನರಲ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಆನ್ ಮೂವಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಅಂತ ಹೇಳ್ತಾರೆ, ಇನ್ ಎ ಗ್ರೂಪ್ ಅಂತ ಹೇಳ್ತಾರೆ. ದಿಸ್ ಇಸ್ ಡ್ಯೂ ಟು ದಿ ಅಡಿಷನ್ ಆಫ್ ದಿ ನ್ಯೂ ಶೆಲ್ಸ್ ಅಟ್ ಈಚ್ ಸಕ್ಸೀಡಿಂಗ್ ಎಲಿಮೆಂಟ್ ಬೈ ದ ನಂಬರ್ಸ್ ಆಫ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ರಿಮೈನ್ಸ್ ದಿ ಸೇಮ್ ಅಂತ ಹೇಳ್ತಾರೆ. ಸೊ ನೋಡಿಕೊಂಡು ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗತ್ತೆ. ಈ ಪಿರಿಯಾಡಿಕ್ ಪ್ರಾಪರ್ಟೀಸ್ 4 ಇದೆ. 4ರಲ್ಲಿ ಹಂಗಂದರೆ ಏನು, ಮತ್ತು ಅದ್ರದ್ದು ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಇದೆ, ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ ಅಂತ 4ದು ಓದ್ಕೊಳ್ಳಿ. ಇದು ಇಂಪಾರ್ಟೆಂಟು. ಇದು 3 ಮಾರ್ಕ್ಸ್ ಕ್ವಶನ್, ಯಾವ್ದಾದ್ರು ಒಂದು ನಿಮಗೆ ಬಂದಿದೆ ಅಂತ ಹೇಳ್ತೀವಿ. 2 ಎಲೆಕ್ಟ್ರೋ ಅನಾಲಿಟಿಕಲ್ ಟೆಕ್ನಿಕ್ಸ್ನ ಡಿಸ್ಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಷ್ಟೊಂದು ಇದೆ, ಅದರಲ್ಲಿ ಯಾವ್ದಾದ್ರು 2 ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಒಂದು 5 ಕೊಟ್ಟಿದ್ದೀನಿ. ಪೊಟೆನ್ಷಿಯೋಮೆಟ್ರಿ, ಕೊಲಂಬೋಮೆಟ್ರಿ, ಆಂಪಿಯೋಮೆಟ್ರಿ, ವೋಲ್ಟೋಮೆಟ್ರಿ, ಎಲೆಕ್ಟ್ರೋಗ್ರಾವಿಮೆಟ್ರಿ ಅಂತ ಹೇಳ್ತಾರೆ. ಸೊ ಇಲ್ಲೆಲ್ಲನೂ ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಯು ಆರ್ ಗೋಯಿಂಗ್ ಟೆಕ್ನಿಕ್, ಅನಾಲಿಟಿಕಲ್ ಟೆಕ್ನಿಕ್ ಅಂದರೆ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್ ಎಷ್ಟಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ.
ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ. ಅಂಥದಕ್ಕೆ ನಾವೇನಂತ ಕರಿತೀವಿ ಎಲೆಕ್ಟ್ರೋ ಅನಾಲಿಟಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇನ್ವಾಲ್ವ್ಸ್ ದಿ ಮೆಜರ್ಮೆಂಟ್ ಆಫ್ electrical properties as a voltage current in an electrochemical cell containing an analyte. ಅದಕ್ಕೆ ನಾವೇನಂತ ಕರಿತೀವಿ ಎಲೆಕ್ಟ್ರೋ ಅನಾಲಿಟಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಆ ಕ್ವಶನ್ ಎಲ್ಲ ಇದೆ, ನೀವು ನೋಡ್ಕೋಬೇಕು. ಅನಾಲಿಟಿಕಲ್ ಅಂದರೆ ಟು ಫೈಂಡ್ ಔಟ್, ಅನಲೈಟ್ ಅಂದರೆ ಅನ್ನೋನ್ ಥಿಂಗ್ ಅಂತೆ. 10th ಕ್ವಶನ್ಗೆ ಬಂದರೆ ಎಕ್ಸ್ಪ್ಲೈನ್ ದಿ ರಿಲೇಟಿವ್ ಅಸಿಡಿಕ್ ಸ್ಟ್ರೆಂತ್ ಆಫ್ ಅಸಿಟಿಕ್ ಆಸಿಡ್ ವಿತ್ ಪ್ರೊಪನೋಯಿಕ್ ಆಸಿಡ್ ಆ್ಯಂಡ್ ಕ್ಲೋರೋ ಅಸಿಟಿಕ್ ಆಸಿಡ್ ಕೇಳಿದ್ದಾರೆ. 3 ಮಾರ್ಕ್ಸ್ ಇದ್ದಾರೆ. ಸೊ ಮೂರನ್ನ ಇಲ್ಲಿ ಕಂಪೇರ್ ಮಾಡಬೇಕು, ಅಸಿಟಿಕ್ ಆಸಿಡ್, ಪ್ರೊಪನೋಯಿಕ್ ಆಸಿಡ್, ಕ್ಲೋರೋ ಅಸಿಟಿಕ್ ಆಸಿಡ್. ಸೊ ನೀವು ನೋಡ್ಕೋಬೇಕಾಗತ್ತೆ, ಆಸಿಡ್ಸ್ ಆರ್ acidic in nature because they have a tendency to give H+. So once the carboxylate ion formed, that should be stable. So the stability of an acid strength depends upon the carboxylate ion that has been formed. ಅದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟ್ರಾನ್ ರಿಲೀಸಿಂಗ್ ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮದು such as alkyl group increases the negative charge on the carboxylate ion and hence destabilizes the carboxylate ion. This result in decrease in acidity of the carboxylic acid. ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ನಾನು ಮಾಡಿದ್ದೀನಿ. ನೀವು ಅಲ್ಲಿಗೆ ಹೋಗಿ Chem Chaya ಅಂತ ಹೋಗಿ NEP ಅಂತ ಕೊಟ್ಟು ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂದರೆ ಅಲ್ಲಿ ಎಲ್ಲ ಬರ್ತಾ ಹೋಗುತ್ತೆ. ಸೊ ನನಗೆ ಆ್ಯಸಿಡ್ ಇದೆ, ಆ್ಯಸಿಡ್ ಅಂದರೆ RCOOH ಇದೆ. ಅದನ್ನು ನಾನು ವಾಟ್ರಲ್ಲಿ ಹಾಕಿದಾಗ RCOO- H+ ಆಗುತ್ತೆ. ಸೊ ನಿಮ್ಮದು ಸ್ಟೆಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಪ್ರೆಸೆನ್ಸ್ ಆಫ್ RCOO-. ಈವನ್ ದೋ ನೋ ಡೌಟ್ ದಟ್ ಇಟ್ ಕ್ಯಾನ್ ಬಿ ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಆಗಿದ್ರೂ ಅದಕ್ಕೆ ಆರ್ ಗ್ರೂಪ್ ಯಾವುದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆಯಾ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆಯಾ ಅಂತ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತು ಅಂತಂದರೆ ಇಟ್ ಗೋಯಿಂಗ್ ಟು ಡಿಸ್ಟೆಬಿಲೈಸ್ ಕಾರ್ಬಾಕ್ಸಿಲೇಟ್ ಅಯಾನ್, COO- ಏನು ಬಂದಿದೆಯಲ್ಲ ಅದನ್ನು ಡಿಸ್ಟೆಬಿಲೈಸ್ ಮಾಡುತ್ತೆ. ಹಂಗಾಗಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಏನಾದರೂ ಇತ್ತು ಅಥವಾ ಡೊನೇಟಿಂಗ್ ಗ್ರೂಪ್ ಏನಾದರೂ ಅಟ್ಯಾಚ್ ಆಗಿತ್ತು ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ದು ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. Generally greater the length of the alkyl chain, lower will be the acidity of an acid. Acetic acid is stronger than propanoic acid. ಸೇಮ್ ನೀವು ಹೇಳೋದಾದರೆ ನೀವು ಏನು ಹೇಳಬೇಕಾಗತ್ತೆ ಅಂತಂದರೆ acetic acid is stronger acid than ಪ್ರೊಪನೋಯಿಕ್ ಆಸಿಡ್. ಅಸಿಟಿಕ್ ಆಸಿಡ್ 2 ಕಾರ್ಬನ್ ಆಟಮ್ ಇದೆ, ಪ್ರೊಪನೋಯಿಕ್ ಆಸಿಡಲ್ಲಿ 3 ಕಾರ್ಬನ್ ಆಟಮ್ ಇದೆ. ಸೊ ಲೆಂತ್ ಆಫ್ ದಿ ಆಲ್ಕೈಲ್ ಚೈನ್ ಜಾಸ್ತಿ ಆದಂಗೆ ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಸಿಟಿಕ್ ಆಸಿಡಲ್ಲಿ 2 ಕಾರ್ಬನ್ ಆಟಮ್ ಇದೆ, ಪ್ರೊಪೋನಿಕ್ ಆಸಿಡಲ್ಲಿ 3 ಕಾರ್ಬನ್ ಆಟಮ್ ಇದೆ. ಆ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇದು ಒಂದು ಆಸ್ಪೆಕ್ಟ್ ಆಯಿತು. ಇನ್ನೊಂದು ಇದನ್ನು ನಾನು ಹಿಂಗೆ ಹೇಳ್ಬೋದು ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಹೇಳ್ಬೋದು. ಇಫ್ ಇಟ್ ಈಸ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಕಾಂಜುಗೇಷನ್ ಇತ್ತು ಅಂದರೆ ಮ್ಯೂಸೋಮೆರಿಕ್ ಎಫೆಕ್ಟ್ನ ತೊಗೋಬೇಕಾಗತ್ತೆ, ರೆಸೊನೆನ್ಸ್ ಎಫೆಕ್ಟ್ನ ನಾನು ತೊಗೋಬೇಕಾಗತ್ತೆ. ಸೊ ಎಲ್ಲ ಪ್ಯಾರಾಮೀಟರ್ನು ನೀವು ತೊಗೋಬೇಕಾಗತ್ತೆ. ಮೋರ್ ಓವರ್ KA PK ವ್ಯಾಲ್ಯೂನ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇನ್ ಜನರಲ್, ಗ್ರೇಟರ್ ದಿ +I effect of an alkyl group attached to the carbonyl group, the lesser will be the acidic strength of that particular carbon atom ಅಂತ ಹೇಳ್ತಾರೆ. ಸೊ R group play a very important role. If R is an electron ಡೊನೇಟಿಂಗ್ ಗ್ರೂಪ್ ಅವಾಗ ಅಸಿಡಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ಮಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್, ಪ್ರೊಪೋನಿಕ್ ಆ್ಯಸಿಡ್ ನಾನು ಬರೆದಿದ್ದೀನಿ. ನೋ ನೀಡ್ ಟು ರಿಮೆಂಬರ್ ದಿ KA PKA ವ್ಯಾಲ್ಯೂಸ್. ನಿಮಗೆ ಕಂಪ್ಯಾರಿಸನ್ ಇರಲಿ ಅಂತ ಕೊಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಕಡಿಮೆ ಇರುವಂಥದ್ದು 4.37 ಇದೆ. PKA ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪ್ರೊಪೋನೋಯಿಕ್ ಆ್ಯಸಿಡ್ ಏನಿದೆಯಲ್ಲ 4.87 ಇದೆ ಅದು. ಸೊ ಆ ಥರ ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಯಾವುದು ಮೋರ್ ಅಸ್ಟಿಕ್ ಯಾವುದು ಲೆಸ್ ಅಸ್ಟಿಕ್ ಅಂತ ನೀವು ಹೇಳಬೇಕಾಗುತ್ತೆ. ಅವ್ರು ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ದೀರಾ, ಇನ್ಕ್ರೀಸಿಂಗ್ ಆರ್ಡರ್ ಹೇಳ್ತಾ ಇದ್ದೀರಾ, ಅಲ್ಲಿ ಕೇರ್ಫುಲ್ಲಾಗಿ ನೀವು ನೋಡಿಕೊಂಡು ಮಾಡಬೇಕಾಗತ್ತೆ. KA ವ್ಯಾಲ್ಯೂಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ವೇರಾಸ್ PKA ವ್ಯಾಲ್ಯೂಸ್ ಏನಿದೆಯಲ್ಲ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಲೋಯೆಸ್ಟ್ ಇದ್ದಷ್ಟು ಸ್ಟ್ರಾಂಗರ್ ಆಸಿಡ್ ಆಗ್ತಾ ಹೋಗುತ್ತೆ. ಸೊ ಎಲ್ಲದಕ್ಕಿಂತ ಲೋಯೆಸ್ಟ್ ಯಾವುದಿದ್ದು ಫಾರ್ಮಿಕ್ ಆ್ಯಸಿಡ್ 4.37 ಇದೆ. ಸೊ ಹಾಗಾಗಿ ದಟ್ ಈಸ್ ಮೋರ್ ಅಸಿಡಿಕ್ ಇನ್ ನೇಚರ್ ಕಂಪೇರ್ಡ್ ಟು ದಟ್ ಆಫ್ ಅಸಿಟಿಕ್ ಆಸಿಡ್. ಯಾಕೆ ಅಂದರೆ ಫಾರ್ಮಿಕ್ ಆಸಿಡಲ್ಲಿ ಹೆಚ್ಚಿದೆ, ಅಸಿಟಿಕ್ ಆಸಿಡಲ್ಲಿ CH3 ಗ್ರೂಪ್ ಇದೆ. CH3 ಗ್ರೂಪ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಡಿಸ್ಟೆಬಿಲೈಸ್ ಮಾಡುತ್ತೆ. ಎಲೆಕ್ಟ್ರಾನ್ ಚಾರ್ಜ್ ಡೆನ್ಸಿಟಿ ಆನ್ ದಿ ಕಾರ್ಬನ್ ಆರ್ ಆಕ್ಸಿಜನ್ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಹಂಗಾಗಿ ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇ ಥರ ಇಲ್ಲಿ ನಾನು ಎರಡೂ ಕೊಟ್ಟಿದ್ದಾರೆ ನಿಮಗೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂದರೆ ದೇ ಗೋಯಿಂಗ್ ಟು ರಿಮೂವ್ ದಿ ಎಲೆಕ್ಟ್ರಾನ್, ಕಾರ್ಬಾಕ್ಸಿಲೇಟ್ ಅಯಾನ್ದು ನೆಗೆಟಿವ್ ಚಾರ್ಜ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡುತ್ತೆ, ಹಾಗಾಗಿ ಸ್ಟೆಬಿಲೈಸ್ ಮಾಡುತ್ತೆ. ಹಾಗಾಗಿ ನಿಮ್ಮದು ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕ್ಲೋರೋ ಅಸಿಟಿಕ್ ಆ್ಯಸಿಡ್ ಇಸ್ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ದಟ್ ಆಫ್ ದಿ ಅಸಿಟಿಕ್ ಆ್ಯಸಿಡ್. ಈ ರೀತಿಯಾಗಿ ನೀವು ಸ್ಪ್ಲಿಟ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ ಟು ಗೆಟ್ 3 ಮಾರ್ಕ್ಸ್. ಫಸ್ಟು ನೀವೇನು ಮಾಡಬೇಕಾಗತ್ತೆ, ಏನಾಗುತ್ತೆ ಅಂತ ಹೇಳಬೇಕಾಗತ್ತೆ. ವಿತ್ ರೆಸ್ಪೆಕ್ಟ್ ಟು ಆರ್ ಗ್ರೂಪ್
ಏನಾಗುತ್ತೆ ಅಂತ ಜನರಲ್ ಹೇಳಬೇಕಾಗತ್ತೆ. ಅದಾದಮೇಲೆ ಆರ್ ಗ್ರೂಪ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆದರೆ ಏನಾಗುತ್ತೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆದರೆ ಏನಾಗುತ್ತೆ ಅಂತ ಅದಕ್ಕೆ ಒಂದೊಂದು ಮಾರ್ಕ್ ಇದೆ. ಈ ರೀತಿಯಾಗಿ ಮಾರ್ಕ್ಸ್ ಕ್ವಶನ್ ಅವರು ಕೇಳಿದ್ದಾರೆ. ಸೊ ನೀವು ಇನ್ನೂ ಹೇಳಬೇಕು ಅಂತಂದರೆ PK ವ್ಯಾಲ್ಯೂಸ್ ನೆನಪಿದ್ರೆ ಹೇಳ್ಬೋದು, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಅದನ್ನು ಬಿಟ್ಟರೂ ನಡೆಯುತ್ತೆ, ನಂಬರ್ ನೆನಪಿಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್, ಗಿವನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಕೇಳ್ತಾರೆ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಷೀಸ್ಗೆ ನಾವು ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ, ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ಗೆ ನಾವು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಸೊ ಯಾವ್ದಾದ್ರು ಒಂದು ಹೇಳಿದ್ರೆ ಆಗುತ್ತೆ. ನಾನು ತುಂಬ ಕೊಟ್ಟಿದ್ದೀನಿ ಇಲ್ಲಿ, ಎಕ್ಸಾಂಪಲ್ಸು ಕೊಟ್ಟಿದ್ದೀನಿ, ಸೊ ದಟ್ ನಿಮಗೆ ಓದ್ಕೊಳ್ಳೋಕ್ಕೆ ಈಸಿ ಆಗಲಿ, ಆನ್ಸರ್ ಸಿಗುತ್ತೆ ಅಂತ. ಬಟ್ ಇಷ್ಟೆಲ್ಲ ಆನ್ಸರ್ ಬರೆಯೋದು ಬೇಕಾಗಿಲ್ಲ. ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್ ಅಂತ ಹೇಳಿ ಅದಕ್ಕೆ ಎಕ್ಸಾಂಪಲ್ ಹೇಳಿದ್ರೆ ಸಾಕು. ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್ ಅದನ್ನು ಹೇಳಿದ್ರೆ ಸಾಕು. ಒಂದೊಂದು ಮಾರ್ಕ್. ಎಲೆಕ್ಟ್ರೋಫೈಲ್ ವಿತ್ ಅನ್ ಎಕ್ಸಾಂಪಲ್ 1 ಮಾರ್ಕ್ ಇದೆ, ನ್ಯೂಕ್ಲಿಯೋಫೈಲ್ ವಿತ್ ಅನ್ ಎಕ್ಸಾಂಪಲ್ 1 ಮಾರ್ಕ್ ಇದೆ. ಎಲೆಕ್ಟ್ರಾನ್ ಡಿಫಿಷಿಯೆಂಟ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ಐದರ್ ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಆರ್ ನ್ಯೂಟ್ರಲ್ ಇರುತ್ತೆ. ಸೊ ದೇ ಗೋಯಿಂಗ್ ಟು ಅಟ್ಯಾಕ್ ದಿ ಎಲೆಕ್ಟ್ರಾನ್ ರಿಚ್ ಏರಿಯಾಸ್, ಕಾರ್ಬನ್ ಡಬಲ್ ಬಾಂಡ್ ಮೇಲೆ ಅಟ್ಯಾಕ್ ಆಗುತ್ತೆ. ದೇ ಆರ್ ಆಲ್ಸೋ ಕಾಲ್ಡ್ ಎಸ್ ಎ ಲೂಯಿಸ್ ಆಸಿಡ್ ಬಿಕಾಸ್ ಆಫ್ ದೇ ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್. ಎಕ್ಸಾಂಪಲ್ನ ತಗೊಳ್ಳೋದಾದರೆ ಪಾಸಿಟಿವ್ ಎಲೆಕ್ಟ್ರೋಡ್ಸ್ನ ತೊಗೊಳ್ಳೋದಾದರೆ H+, Cl+, Br+, ಅದೆಲ್ಲನೂ. ನ್ಯೂಟ್ರಲ್ ಇರೋದಂದರೆ AlCl3, BF3, SO3, ನೈಟ್ರಿನ್ಸು, ಕಾರ್ಬಿನ್ಸು, ಇದೆಲ್ಲನೂ ನಿಮಗೆ ಎಕ್ಸಾಂಪಲ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರೋಫೈಲ್ಸ್. ಇದೇ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್ ಅಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ಗೆ ನಾವು ನ್ಯೂಕ್ಲಿಯೋಫೈಲ್ ಅಂತೀವಿ. ಜನರಲಿ ದೇ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್ ಮತ್ತು ನ್ಯೂಟ್ರಲ್ಲು ಇರ್ಬೋದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ದಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಬಾಂಡ್ಸ್ ಆಗುತ್ತವೆ. ಸೊ ಯೂಶಲಿ ದೇ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಎಕ್ಸಾಂಪಲ್ ಹೇಳೋದಾಯ್ತು ಅಂದರೆ ಇಲ್ಲೂ ನೆಗೆಟಿವ್ಲಿ ಚಾರ್ಜ್ ಇರ್ಬೋದು, ನ್ಯೂಟ್ರಲ್ ಇರ್ಬೋದು, Cl- ಎಲ್ಲ ಆಗಿರುತ್ತೆ. ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಸ್ ಅಂದರೆ ಅಮೋನಿಯಾ, ಅಮೈನ್ಸು, ವಾಟರು, ಇದೆಲ್ಲ ನಿಮಗೆ ಆಲ್ಕೋಹಾಲ್ಸು, ಇದೆಲ್ಲ ನಿಮಗೆ ಎಕ್ಸಾಂಪಲ್ ಆಗುತ್ತೆ. ಕ್ಯಾಲ್ಕುಲೇಟ್ ದಿ ಮೋಲ್ ಫ್ರಾಕ್ಷನ್ ಆಫ್ ಎ ಬೆನ್ಸಿನ್ ಇನ್ ಸೊಲ್ಯೂಷನ್ ಕಂಟೈನಿಂಗ್ 20% ಬೈ ಮಾಸ್ ಆಫ್ ಇಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಇರುವಂಥದ್ದು ಕ್ವಶನ್ಸ್ನ ಕೇಳ್ಬೋದು, ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಏನು ಕೇಳಿದ್ದಾರೆ, ಮೋಲ್ ಫ್ರಾಕ್ಷನ್ ಕೇಳಿದ್ದಾರೆ. ಸೊ ಮೋಲ್ ಫ್ರಾಕ್ಷನ್ದು ನಾನು ನೆನ್ಪಿಟ್ಕೋಬೇಕಾಗತ್ತೆ, ಫಾರ್ಮುಲಾ ನೆನ್ಪಿಟ್ಕೊಂಡು ಅದ್ರ ಪ್ರಕಾರ ಮಾಡಬೇಕಾಗತ್ತೆ. ಸೊ ನಿಮಗೆ 20% ಅಂತ ಹೇಳೋದಕ್ಕೋಸ್ಕರ ನಾವೇನು ಮಾಡ್ತೀನಿ, 100 ಗ್ರಾಮ್ಸ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಮಾಸ್ ಆಫ್ ಬೆನ್ಸಿನ್ ಎಷ್ಟು ಹೇಳ್ತಾ ಇದ್ದಾರೆ ಅವರು, 20 ಗ್ರಾಮ್ಸ್ ಅಂತ ಹೇಳ್ತಾ ಇದ್ದಾರೆ. ಮಾಸ್ ಆಫ್ ದಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಟೋಮೆಟಿಕಲಿ 80 ಗ್ರಾಮ್ಸ್ ಆಗಬೇಕು. 100 ಗ್ರಾಮ್ಸ್ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ 20% ಆಫ್ ದಟ್ ಅಂತ ಅಂದರೆ ಅದು ನಿಮಗೆ 20% ಬೆನ್ಸಿನ್ ಇದೆ, ಇನ್ನು 80% ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು. ಸೊ ನಾನಿಲ್ಲಿ ಏನು ಮಾಡಬೇಕು, ಮೋಲ್ ಫ್ರಾಕ್ಷನ್ ಕಂಡುಹಿಡಬೇಕು. ಮೋಲ್ ಫ್ರಾಕ್ಷನ್ ಕಂಡುಹಿಡ್ಕೋಬೇಕು ಅಂದರೆ ನಾನು ಮೋಲ್ಸ್ನ ಮಾಡ್ಕೋಬೇಕು. ಸೊ ಮೋಲಾರ್ ಮಾಸ್ ಆಫ್ ಬೆನ್ಸಿನ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು NF-C6H6 ನನಗೆ ಎಷ್ಟು ಬೇಕಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. 20 ಗ್ರಾಮ್ಸ್ ಡಿವೈಡೆಡ್ ಬೈ 78.8 ಗ್ರಾಮ್ ಪರ್ ಮೋಲ್ನ ತೊಗೊಳ್ತೀನಿ. ಅವಾಗ ಏನು ಆನ್ಸರ್ ಬರುತ್ತೆ ಅಂದರೆ 0.25 ಮೋಲ್ ಬರುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಮಾಸ್ ಆಫ್ ಬೆನ್ಸಿನ್, ಮೋಲಾರ್ ಮಾಸ್ ಆಫ್ ಬೆನ್ಸಿನ್. ಆ ಥರ ಮೋಲಾರ್ ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ನ ಮಾಡ್ಕೊಳ್ತೀನಿ. ಟೋಟಲ್ 80 ಇದೆ. ಸೊ 80 ಡಿವೈಡೆಡ್ ಬೈ 154 ಪರ್ ಮೋಲ್ ಅಂತ ಹಾಕ್ಕೊಳ್ತೀನಿ. ಅದು ನಿಮ್ಗೆ ಹೆಂಗೆ ಬರುತ್ತೆ ಅಂದರೆ ಮೋಲಾರ್ ಮಾಸ್ 78 ಹೆಂಗೆ ಬಂತು ಅಂತಂದರೆ C6H6 ಇದೆ ಬೆನ್ಸಿನ್ದು, 6 ಕಾರ್ಬನ್ ಆಟಮ್ಸ್ ಇದೆ, 6 × 12 ಮಾಡ್ಕೊಳ್ತೀನಿ ಕಾರ್ಬನ್ನು, ಮತ್ತು ಹೈಡ್ರೋಜನ್ನು 6 ಇದೆ, ಅದರದ್ದು ಬೆಲೆ 1 ಇದೆ. ಸೊ ಹಾಗಾಗಿ ಟೋಟಲ್ 78 ಆಯಿತು. ಅದು 78 ಗ್ರಾಮ್ ಪರ್ ಮೋಲ್ ತೊಗೊಂಡಿದ್ದೀನಿ. ಇಲ್ಲಿ 154 ಗ್ರಾಮ್ ಪರ್ ಮೋಲ್ ಇದೆ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನನಗೆ ಮೋಲ್ ಫ್ರಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೋಲ್ ಫ್ರಾಕ್ಷನ್ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಏನಿದೆಯಲ್ಲ ಆಫ್ ಬೆನ್ಸಿನ್ ಏನಿದೆ ಅದನ್ನು 1ರಿಂದ 1 ಸಬ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ಸಬ್ಟ್ರಾಕ್ಟ್ ಅವೆರಡನ್ನು ಡಿವಿಷನ್ ಮಾಡಬೇಕಾಗತ್ತೆ. ಸೊ NF-C6H6 ಪ್ಲಸ್ NF-C6H6 ಪ್ಲಸ್ NF-CCl4 ಅಂತ ಕೇಳ್ತಾ ಇದ್ದಾರೆ. ಅವ್ರು ಕ್ಯಾಲ್ಕುಲೇಟ್ ದಿ ಮೋಲ್ ಫ್ರಾಕ್ಷನ್ ಆಫ್ ಬೆನ್ಸೀನ್ ಇನ್ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಬೆನ್ಸೀನ್ದು ಅಕಸ್ಮಾತ್ ಅವರು ಕಾರ್ಬನ್ ಟೆಟ್ರಾಕ್ಲೋರೈಡ್ ಕೇಳಿದರೆ ನೀವು ಕಾರ್ಬನ್ ಟೆಟ್ರಾಕ್ಲೋರೈಡ್ದು ಫಾರ್ಮುಲಾ ಹಾಕೋಬೇಕಾಗತ್ತೆ. ಸೊ ಆವಾಗ ಹಾಕೊಂಡ್ರೆ 0.25 ಮೋಲಾರ್ ಬಂದಿದೆ ನನಗೆ, ಡಿವೈಡೆಡ್ ಬೈ 0.25 ಮೋಲಾರ್ 0.052 ಇದೆ. ಆನ್ಸರ್ ಮಾಡಿದ್ರೆ ನಿಮಗೆ 2 ಯೂನಿಟ್ಗಳು ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋ ಅಂಥದ್ದು 0.32 ಮಾತ್ರ ನಿಮಗೆ ಕೊಡ್ತಾ ಹೋಗುತ್ತೆ. ಆ ರೀತಿ ಕ್ವಶನ್ನ ಅವ್ರು ಕೇಳ್ಬೋದು. ನೆಕ್ಸ್ಟ್ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ psi ಆ್ಯಂಡ್ psi ಸ್ಕ್ವೇರ್, ಇದು ಇಂಪಾರ್ಟೆಂಟ್ ಕ್ವಶನ್, ಯಾವ ಬೇಕಾದ್ರೂ ಕೇಳ್ತಾರೆ. psi ಹ್ಯಾಸ್ ಅಥವಾ ಡಿಫ್ರೆನ್ಷಿಯೇಟ್ ಬಿಟ್ವೀನ್ psi ಆ್ಯಂಡ್ psi ಸ್ಕ್ವೇರ್ ಅಂತ ಕೇಳ್ತಾರೆ. ಇದೊಂದು ವೇವ್ ಫ್ರಾಕ್ಷನಲ್ಲಿ ಬರುವಂಥದ್ದು. psi ಡಸಂಟ್ ಹ್ಯಾವ್ ಎನಿ ಸಿಗ್ನಿಫಿಕೆನ್ಸ್. psi ಸ್ಕ್ವೇರ್ಡ್ ಇದೆಯಲ್ಲ ಹ್ಯಾಸ್ ಅ ಲಾಟ್ ಆಫ್ ಸಿಗ್ನಿಫಿಕೆನ್ಸ್. Wave fraction psi represents the amplitude of an electron wave at any instant of time when coordinates of the electron are x, y, z ಅಂತ ಹೇಳ್ತಾರೆ.
Psi squared ಅಂತಂದರೆ it gives the intensity of an electron wave at that particular point. However, keeping in view the Heisenberg uncertainty principle, the intensity of an electron at any point may be interpreted as the probability of finding the particle electron at that point. Psi squared is a point gives the probability of finding an electron at a point. Psi squared leads to the idea of orbital. That's why the wave function psi squared is also called as probability amplitude. ಸೊ psi squared ಅಂದರೆ ಏನು ಅಂದರೆ ಇಟ್ಸ್ ಅ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇನ್ ಎ ಪರ್ಟಿಕ್ಯುಲರ್ ರೀಜನ್ ಅಂಥದಕ್ಕೆ ನಾವೇನಂತ ಕರಿತೀವಿ, ಅದ್ರದ್ದು ಏನು ಹೇಳುತ್ತಲ್ಲ ವೇವ್ ನೇಚರ್ ಹೇಳುತ್ತಲ್ಲ ಅದಕ್ಕೆ psi squared ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಸ್ಕಸ್ ದಿ ಟ್ರೆಂಡ್ಸ್ ಇನ್ ದಿ ಪೀರಿಯಡ್ ಪ್ರಾಪರ್ಟೀಸ್ ಆಫ್ ದಿ ಆಕ್ಸೈಡ್ಸ್ ಆಫ್ ಗ್ರೂಪ್ 15 ಎಲಿಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಯಾವುದೇ ಒಂದು ಗ್ರೂಪ್ 15 ಕೇಳ್ಬೋದು, 16 ಕೇಳ್ಬೋದು, ಎನಿಥಿಂಗ್ ದೇ ಮೇ ಆಸ್. ಸೊ ಜನರಲ್ ಟ್ರೆಂಡ್ ನೀವು ನೆನ್ಪಿಟ್ಕೊಂಡು ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ದ ಎಲಿಮೆಂಟ್ಸ್ ಆಫ್ ದಿ ಗ್ರೂಪ್ 15 ಫಾರ್ಮ್ಸ್ 2 ಟೈಪ್ಸ್ ಆಫ್ ಆಸಿಡ್ಸ್, E2O3 ಅಥವಾ E2O5 ಮಾಡ್ತವೆ. ಇ ಅಂತಂದರೆ ಎನ್ ಆಗಿರ್ಬೋದು, ಪಿ ಆಗಿರ್ಬೋದು, ಎಸ್ ಆಗಿರ್ಬೋದು, ಎಸ್ ಬಿ ಆಗಿರ್ಬೋದು ಅಥವಾ ಬಿ ಐ ಆಗಿರ್ಬೋದು, ಯಾವುದಾದ್ರು ಎಲಿಮೆಂಟ್ನ ನಾವು ಕನ್ಸಿಡರ್ ಮಾಡ್ಕೋಬೋದು. ದ ಎಲಿಮೆಂಟ್ಸ್ ಆಫ್ ದಿ ಗ್ರೂಪ್ 15 ಜನರಲಿ ಎಕ್ಸಿಬಿಟ್ -3, +3 and +5 oxidation state. So tendency to exhibit -3 oxidation state decreases as we move down the group due to the increase in the size of the atom, thus the metallic character. The oxide with the element with a higher oxidation state is more acidic than the other. However, the acidic character decreases on moving down the group. ಇದನ್ನು ನೀವು ನೆನ್ಪಿಟ್ಕೊಂಡು ಹೇಳಬೇಕಾಗತ್ತೆ. ಟ್ರೆಂಡ್ ಯಾವ ರೀತಿ ಇರುತ್ತೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ Diels-Alder ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ದ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದಿ ಕಾಂಜುಗೇಟೆಡ್ ಡೈ ಅಂತಂದರೆ 2, ಈನ್ ಅಂದರೆ ಡಬಲ್ ಬಾಂಡ್. ಕಾಂಜುಗೇಟೆಡ್ ಆಗಿ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡು 2 ಬಾಂಡ್ ಇರಬೇಕು ಆ್ಯಂಡ್ ಎ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಇರಬೇಕು. ಕಾಮನ್ಲಿ ಟರ್ಮ್ಡ್ ಆಸ್ ಡೈ ಇನೋಫೈಲ್ ಅಂತ ಹೇಳ್ತೀವಿ. ಅವೆರಡೂ ಇದ್ರೆ ಮಾತ್ರ ಆಗತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಇಟ್ ಈಸ್ ಪ್ರೋಟೋಟಿಪಿಕಲ್ ಎಕ್ಸಾಂಪಲ್ ಆಫ್ ಎ ಪೆರಿಸೈಕ್ಲಿಕ್ ರಿಯಾಕ್ಷನ್ ವಿತ್ ಕನ್ಸರ್ಟೆಡ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಇಲ್ಲಿ ಮೆಕ್ಯಾನಿಸಮ್ನ ತೋರಿಸಿದ್ದೀವಿ ನಾವು ಯಾವ ರೀತಿ ಆಗತ್ತೆ ಅಂತ. ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಡೈನ್ ಇರಬೇಕು, ಡೈನೋಫೈಲ್ ಇರುತ್ತೆ. ಕಂಬೈನ್ ಆದಾಗ ನಿಮಗೆ ಸ್ಯಾಚುರೇಟೆಡ್ ಕಾಂಪೌಂಡ್ ಬರುತ್ತೆ. ಯಾವುದಾದ್ರು ಎಕ್ಸಾಂಪಲ್ ಕೊಡ್ಬೋದು. ಸೊ ನೀವು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೋದು, ಇಲ್ಲ ಅಂತಂದರೆ ಈ ರೀತಿ ಕೇಳ್ಬೋದು. ಸೊ ಯಾವ ಥರ ಬೇಕಾದ್ರೂ ಕೇಳಿಬಿಟ್ಟು ನೀವು ಆನ್ಸರ್ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಈಕ್ವೇಷನ್ನ ನೀವು ಕರೆಕ್ಟಾಗಿ ಬರೀಬೇಕಾಗತ್ತೆ. ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಕರೆಕ್ಟಾಗಿ ಬರೀಬೇಕಾಗತ್ತೆ. ಹರಿ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ. ನಾವು ಆನ್ಸರ್ ಮಾಡಬೇಕಾದ್ರೆ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತೀವಿ. ಹಂಗಾಗಿ ಲಾಸ್ಟಲ್ಲಿ ನೀವು ಕೂತ್ಕೊಂಡು ಎಲ್ಲ ಕ್ವಶನ್ ಪೇಪರ್ ನೀವು ಬರೆದಿರೋ ಅಂಥ ಆನ್ಸರ್ನ ನೀವು ಮತ್ತೊಂದು ಸಲ ರಿವೈಸ್ ಮಾಡಬೇಕಾಗತ್ತೆ, ರಿವ್ಯೂ ಮಾಡಬೇಕಾಗತ್ತೆ. ತಪ್ಪೇನಾದರೂ ಇದ್ದರೆ ಅದನ್ನು ನೀವು ಅಲ್ಲಿ ತಿದ್ದುಕೊಂಡು ನೀವು ಆನ್ಸರ್ಗಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.